ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡಿಗೆ ಬಿಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಸರ್ವೇಶ ಹರಿ ವಿಶ್ವವೆಲ್ಲ ಪುಸಿಯೆಂಬ ದುರ್ವಾದಿಗಳ ಮತವ ನೆರೆ ಖಂಡಿಸಿ, ಸರ್ವೇಶ ಹರಿ ವಿಶ್ವ ಸತ್ಯವೆಂದರು ಹಿದ ಶರ್ವಾದಿ ಗೀರ್ವಾಣ ಸಂತತಿಯಲೇ. ಶ್ರೀಪಾದರಾಜರ ಮಧ್ವನಾಮದ ಈ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ನಾವು ಸುಮಧ್ವ ವಿಜಯದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ನಿನ್ನಿನ ಪ್ರವಚನದಲ್ಲಿ ಶ್ರೀಮದಾಚಾರ್ಯರ ಪ್ರವಚನವನ್ನು ಕೇಳಿ ಬಂದ ಶೇಷದೇವರ ಹತ್ತಿರ ಸನಕಾದಿ ಋಷಿಗಳು ಬಂದು, ನೀವು ಮಧ್ವಾಚಾರ್ಯರ ಮುಖದಿಂದ ಅವರ ಭಾಷ್ಯ ಇತ್ಯಾದಿ ಸಕಲ ಗ್ರಂಥಗಳ ಶ್ರವಣ ಮಾಡಿದ್ದೀರಿ. ಆಚಾರ್ಯರ ಗ್ರಂಥದ ಶ್ರವಣ ಮಾಡುವುದರಿಂದ ಯಾವ ಫಲವು ಸಿಗುತ್ತದೆ? ಏಕೆಂದರೆ ಫಲವನ್ನು ತಿಳಿದುಕೊಂಡ ಅಧಿಕಾರಿಗಳಾಗಿರುವಂತಹ ಶ್ರೋತೃಗಳು ಅತ್ಯಂತ ಭಕ್ತಿಯಿಂದ ಆ ಗ್ರಂಥಗಳ ಶ್ರವಣದಲ್ಲಿ ಆಸಕ್ತರಾಗ್ತಾರೆ, ವಿಶೇಷ ಪ್ರವೃತ್ತರು ಆಗ್ತಾರೆ. ಶೇಷದೇವರೇ, ನೀವು ಪರಿಣಾಮಕಾರಿಯಾಗಿ ಉಪದೇಶ ಮಾಡಲು ಸಮರ್ಥರಾಗಿದ್ದೀರಿ. ದಯಾಳುಗಳು ಪೂಜ್ಯರು ಆದ ತಾವು ಮಧ್ವಾಚಾರ್ಯರ ಶಾಸ್ತ್ರಗಳನ್ನು ಶ್ರವಣ ಮಾಡುವುದರಿಂದ ಸಿಗುವ ವಿಶೇಷ ಫಲದ ಬಗ್ಗೆ ನಮಗೆ ತಿಳಿಸಿ ಹೇಳಿರಿ. ಇಲ್ಲೇ ಸನಕಾದಿ ಋಷಿಗಳಿಗೆ ಆಚಾರ್ಯ ಗ್ರಂಥದ ಶ್ರವಣದ ಫಲ ಗೊತ್ತಿರಲಿಲ್ಲ ಎಂದಲ್ಲ, ಅವರಿಗೆ ಫಲ ಗೊತ್ತಿತ್ತು. ಆದರೆ ತಮಗಿಂತ ಹೆಚ್ಚಿನ ಜ್ಞಾನಿಗಳು ಬಂದಾಗ ಅವರಿಂದ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ಯಾವಾಗಲೂ ಶ್ರೋತೃಗಳು ಜಿಜ್ಞಾಸೆಯುಳ್ಳವರಾಗಿರಬೇಕು. ಶೌನಕಾದಿಗಳ ಪ್ರಶ್ನೆಯನ್ನು ಕೇಳಿದ ಶೇಷದೇವರು, ಹಾಗೆಯೇ ಆಗಲಿ, ಪರಮ ಪೂಜ್ಯರಾದ ಶ್ರೀ ಮಧ್ವಾಚಾರ್ಯರ ಗ್ರಂಥಗಳ ಶ್ರವಣದ ಫಲವು ಅತ್ಯಂತ ಅತಿಶಯವಾಗಿದೆ, ಅದನ್ನು ನಾನು ಹೇಳುತ್ತೇನೆ ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಶ್ರೀಮದಾಚಾರ್ಯರ ಗ್ರಂಥದ ಶ್ರವಣದಿಂದ ಐಹಿಕ ಸುಖ, ಸ್ವರ್ಗಾದಿ ಸುಖಗಳು ತಪ್ಪದೇ ಸಿಕ್ಕುತ್ತವೆ. ಆದರೆ ಸಾಧಕರಿಗೆ ಈ ಫಲಗಳಲ್ಲಿ ಹೆಚ್ಚು ಆಸಕ್ತಿ ಇರುವುದಿಲ್ಲ. ಏಕೆಂದರೆ ಫಲದಲ್ಲಿ ಸಮೃದ್ಧ ಬೆಳೆಯ ಜೊತೆಯಲ್ಲಿ ಹುಲ್ಲು, ಧಾನ್ಯದ ಹೊಟ್ಟು, ಸಿಪ್ಪೆಗಳು ಸಿಕ್ಕುತ್ತವೆ. ಆದರೆ ರೈತನಿಗೆ ಅವುಗಳನ್ನಷ್ಟು ಪಡೆಯುವ ಉದ್ದೇಶವಿರುವುದಿಲ್ಲ. ಹೊರತು ಅನೇಕ ಚೀಲಗಳ ತುಂಬ ಸಿಗುವ ಧಾನ್ಯಗಳ ಬಗ್ಗೆ ಅವನ ಲಕ್ಷ್ಯ ಇರ್ತದೆ. ಹಾಗೆ ಆಚಾರ್ಯರ ಗ್ರಂಥಗಳ ಶ್ರವಣದಿಂದ ಸಿಗುವ ಐಹಿಕ ಸುಖ ಹಾಗೂ ಸ್ವರ್ಗ ಸುಖಗಳು ಹುಲ್ಲು ಮತ್ತು ಹೊಟ್ಟುಗಳಿದ್ದಂತೆ. ಸಾಧಕರ ಮುಖ್ಯ ಫಲ ಸ್ವರೂಪ ಸುಖದ ಅನುಭವ ರೂಪವಾದ ಮೋಕ್ಷವೇ ಅವರ ಮುಖ್ಯ ಉದ್ದೇಶವಾಗಿರುತ್ತದೆ. ಆ ಮೋಕ್ಷ ಫಲದ ವಿಚಾರವನ್ನೇ ಸಾಕ್ಷಾತ್ ಸರಸ್ವತಿ ದೇವಿ ಹಾಗೂ ಶುಕಾಚಾರ್ಯರು ಸಹ ವಿವರಣೆ ಮಾಡ್ತಾರೆ. ಸರ್ವವಿಜಯಾದ ಪರಮಾತ್ಮನು ತನಗೆ ಅತ್ಯಂತ ಪ್ರಿಯರಾದ ವಾಯುದೇವರ ಅವತಾರರಾದ ಶ್ರೀಮದಾಚಾರ್ಯರು ಮಾಡಿದ ಗ್ರಂಥಗಳ ಶ್ರವಣ ಮನನಾದಿಗಳನ್ನು ಮಾಡುತ್ತಿರುವ ಪರಮ ವೈಷ್ಣವ ದೀಕ್ಷೆಯನ್ನು ಹೊಂದಿದ ಉತ್ತಮ ಜೀವಿಗಳಿಗೆ ತನ್ನ ಆವಾಸ ಸ್ಥಾನವಾದ ವೈಕುಂಠವನ್ನೇ ಕೊಡುತ್ತಾನೆ. ಅಂದರೆ ಮೋಕ್ಷ ಸ್ಥಾನವೆನಿಸಿದ ವೈಕುಂಠವು ಅತಿ ಸುಂದರವಾಗಿದೆ. ಅದು ಪರಮಾತ್ಮನ ಮನೆ. ಈ ವೈಕುಂಠದಲ್ಲಿ ಅಸಂಖ್ಯ ಮುಕ್ತ ಬ್ರಹ್ಮ ಶೇಷಾದಿಗಳು ವಾಸವಾಗಿದ್ದಾರೆ. ಒಬ್ಬೊಬ್ಬರ ಪಟ್ಟಣಗಳು ಅಸಂಖ್ಯವಾಗಿವೆ. ಆದರೂ ಇದು ಇಕ್ಕಟ್ಟಾಗಿಲ್ಲ. ಇದೇ ಶ್ರೀಹರಿಯ ಅಲೌಕಿಕ ಮಹಿಮೆಯಾಗಿದೆ. ಈ ಎಲ್ಲ ದೇವತೆಗಳ ಮನಗಳ ಮಧ್ಯದಲ್ಲಿ
ಪರಮಾತ್ಮನ ಸರ್ವೋತ್ತಮನಾದ ಪರಮಾತ್ಮನ ಮನೆಯು ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನಂತೆ ಶೋಭಿತವಾಗಿದೆ. ಇಲ್ಲಿ ಶ್ರೀಹರಿಯ ಸೇವೆಯಲ್ಲಿ ರತಳಾದ ಮಹಾಲಕ್ಷ್ಮೀ ದೇವಿಗೆ ಅಸಂಖ್ಯ ದಾಸಿಯರಿದ್ದರೂ ತನ್ನ ಸ್ವಾಮಿಯ ಮನೆಯ ಕಸಗುಡಿಸುವುದರಿಂದ ಆರಂಭಿಸಿ ಸಕಲ ಕೆಲಸಗಳನ್ನು ತಾನೇ ಮಾಡುತ್ತಾಳೆ. ಈ ಶ್ರೀಹರಿಯ ಮಂದಿರದ ಶೋಭೆಯು ವರ್ಣಿಸಲು ಅಸದಳವಾಗಿದೆ. ಶ್ರೀಮನ್ನಾರಾಯಣನು ಸ್ವರಮಣನಾಗಿದ್ದರೂ ಲಕ್ಷ್ಮೀದೇವಿಗೆ ಪರಮಾನಂದವೀಯುವುದಕ್ಕಾಗಿ ಅವಳ ಜೊತೆಯಲ್ಲಿ ರಮಿಸುವನು. ಶ್ರೀಮನ್ನಾರಾಯಣನ ಕಾಂತಿಯು ಸಾವಿರಾರು ದಿನಮಣಿಗಳನ್ನು ಮೀರಿಸಿವೆ. ಮನೋಹರವಾದ ಪೀತಾಂಬರ, ರತ್ನಖಚಿತ ಆಭರಣಗಳು, ಮಂದಹಾಸಯುಕ್ತ ಚಂದ್ರವದನ, ಕಮಲ ನಯನಗಳು, ಶಂಖ ಚಕ್ರ ಧೃತ ಕೈಗಳು ಧ್ಯಾನ ಏಕಾಗ್ರತೆಗೆ ಸದಾ ಯುಕ್ತವಾಗಿವೆ. ಅನಂತ ಗುಣಿಯಾದ ಈ ಅನಂತನ ಗುಣಗಳನ್ನು ಸಾವಿರ ಮುಖದ ನಾಗನಾಗಲಿ, ದೇಶಕಾಲಗಳಲ್ಲಿ ಸಮವ್ಯಾಪ್ತಳಾದ ಲಕುಮಿಯಾಗಲಿ ಪೂರ್ಣವಾಗಿ ವರ್ಣಿಸಲಾರರು. ನಮ್ಮ ವರ್ಣನೆಯು ಭಾಗವತಾದಿ ಗ್ರಂಥಗಳನ್ನು ಅನುಸರಿಸಿದೆ. ಇಲ್ಲಿ ಮುಕ್ತ ಬ್ರಹ್ಮ, ಗರುಡ, ಶೇಷಾದಿಗಳು ತಮ್ಮ ಪತ್ನಿಯರ ಜೊತೆಯಲ್ಲಿ ಕ್ರೀಡಿಸುವಾಗಲೂ ಭಗವದ್ಧ್ಯಾನದಲ್ಲಿ ರತರಾಗಿ ಪರಮ ಸುಖವನ್ನು ಅನುಭವಿಸುವರು. ಸಾರೂಪ್ಯ ಮುಕ್ತಿಯನ್ನು ಪಡೆದರು. ಶ್ರೀಹರಿಯಂತೆಯೇ ನಾಲ್ಕು ಕೈಯವರು, ಪೀತಾಂಬರಧರರು, ತಾವರೆಗಣ್ಣಿನವರು, ಕಂಬು ಕಂಠರು, ರಕ್ತ ಮೇಘ ಶ್ಯಾಮಾದಿ ವರ್ಣವುಳ್ಳವರು ಆಗಿರುವರು. ಸಾಯುಜ್ಯ, ಸಾಮೀಪ್ಯ ಮುಕ್ತಿ ಪಡೆದವರಂತೂ ಅಪಾರ ಆನಂದ ಸಮುದ್ರದಲ್ಲಿ ಮೈ ಮರೆತಿರುವರು. ಈ ಮುಕ್ತಿಯ ವೈಶಿಷ್ಟ್ಯ, ಈ ಮುಕ್ತಿಯಲ್ಲಿ ಅನಿಷ್ಟಕ್ಕೆ ಕಾರಣಗಳಾದ ಜನ್ಮ, ಜರ, ಮರಣಗಳಾಗಲಿ, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕಾದಿ ತ್ರಿವಿಧ ತಾಪಗಳಾಗಲಿ, ಮಾತ್ಸರ್ಯಾದಿ ದೋಷಗಳಾಗಲಿ, ಸತ್ವ ರಜೋ ತಮೋ ಗುಣಗಳ ಬಂಧನವಾಗಲಿ ಇಲ್ಲ. ಇಲ್ಲಿಯ ಮುಕ್ತರ ಸುಖಗಳಲ್ಲಿ ತಾರತಮ್ಯವಿದ್ದರೂ ಹೊಟ್ಟೆ ಕಿಚ್ಚು ಮೊದಲಾದ ದೋಷಗಳಿಲ್ಲ. ಪರಿಪೂರ್ಣ ಸುಖವುಳ್ಳವರು ಇವರು. ತಮಗಿಂತ ಶ್ರೇಷ್ಠರ ವಿಧೇಯರು, ಪರಮ ಭಕ್ತರು ಆಗಿದ್ದಾರೆ. ಈ ವೈಕುಂಠವಾಸಿ ಮುಕ್ತರು ಸುಂದರರು, ಹರಿಚಂದನ ಸುಗಂಧಿತರು, ಸೇವಕ ಸೇವಿತರು, ಸ್ವಸ್ವತಿಯರ ಹಾವ ಭಾವ ನೃತ್ಯ ಗಾನಗಳಿಂದ ಸಂತೃಪ್ತರು, ತಮ್ಮ ಸತಿಯರ ಪರಮ ಪ್ರೀತಿ ಪಾತ್ರರು, ಸದಾ ತರುಣರು ಆಗಿರುವರು. ಈ ಕಾವ್ಯದಲ್ಲಿ ಶೃಂಗಾರ ರಸವೇಕೆ? ಕಾವ್ಯವೆಂದ ಮೇಲೆ ನವರಸ ಭರಿತ ವರ್ಣನೆಗಳು ಇಲ್ಲದಿದ್ದರೆ ಕಾವ್ಯವು ಅಪೂರ್ಣವಾಗುತ್ತದೆ. ಸನ್ಯಾಸಿಯಾದ ಶ್ರೀಮದಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಶೃಂಗಾರದ ರಸದ ವರ್ಣನೆಗೆ ಅವಕಾಶವೆಲ್ಲಿ? ಚಾಣಾಕ್ಷರಾದ ಶ್ರೀನಾರಾಯಣ ಪಂಡಿತರು ಆಚಾರ್ಯರ ಭಾಷ್ಯದ ಅಧ್ಯಯನದ ಫಲರೂಪವಾದ ಮೋಕ್ಷವನ್ನು ವರ್ಣಿಸುತ್ತಾ ಶೃಂಗಾರ ರಸಕ್ಕೆ ಅವಕಾಶ ಹುಡುಕಿದ್ದಾರೆ. ಈ ಮೋಕ್ಷದಲ್ಲಿ
ವಿರಹಾದಿ ದುಃಖಗಳು ಇಲ್ಲದಿರುವುದರಿಂದ ವಿಪ್ರಲಂಬ ಶೃಂಗಾರ ರಸಕ್ಕೆ ಅವಕಾಶವನ್ನು ಹುಡುಕಿದ್ದಾರೆ. ಈ ಮೋಕ್ಷದಲ್ಲಿ ವಿರಹಾದಿ ದುಃಖಗಳು ಇಲ್ಲದಿರುವುದರಿಂದ ಶೃಂಗಾರಕ್ಕೆ ಅವಕಾಶವಿಲ್ಲಿದೆ. ಚಾಣಾಕ್ಷರಾದ ಶ್ರೀನಾರಾಯಣ ಪಂಡಿತರು ಆಚಾರ್ಯರ ಭಾಷ್ಯದ ಅಧ್ಯಯನದ ಫಲರೂಪವಾದ ಮೋಕ್ಷವನ್ನು ವರ್ಣಿಸುತ್ತಾ ಶೃಂಗಾರ ರಸಕ್ಕೆ ಅವಕಾಶವನ್ನು ಹುಡುಕಿದ್ದಾರೆ. ಈ ಮೋಕ್ಷದಲ್ಲಿ ವಿರಹಾದಿ ದುಃಖಗಳಿಲ್ಲದಿರುವುದರಿಂದ ವಿಪ್ರಲಂಬ ಶೃಂಗಾರಕ್ಕೆ ಅವಕಾಶವಿಲ್ಲ. ಇಲ್ಲಿರುವುದೆಲ್ಲ ಸಂಯೋಗ ಶೃಂಗಾರ. ಇಲ್ಲಿ ಬಂದಿರುವ ಮುಕ್ತ ಯುವಕ ಯುವತಿಯರ ಶೃಂಗಾರ ಪೂರ್ಣ ಕ್ರೀಡೆಯನ್ನು ಓದಿದಾಗ ಸಾಹಿತ್ಯದ ಪ್ರಜ್ಞೆ ಇಲ್ಲದಿದ್ದರೂ ಶ್ರದ್ಧೆಯಿಂದ ಓದುವ ಭಕ್ತ ಓದುಗನಿಗೆ ಕೋಸಂಬರಿ ತಿನ್ನುವಾಗ ಬಾಯಲ್ಲಿ ಕಲ್ಲಿನ ಹರಳು ಬಂದಂತೆ ಅನ್ನಿಸುವುದು. ಆದರೆ ಇಲ್ಲಿಯ ಭೋಗ ಶೃಂಗಾರಾದಿಗಳು ಅಲೌಕಿಕ ಹಾಗೂ ಜ್ಞಾನಾನಂದಾತ್ಮಕವಾಗಿದ್ದರಿಂದ ವಿಕೃತವಾಗಿಲ್ಲ. ಈ ಸುಖಭೋಗದ ವ್ಯವಹಾರವನ್ನು ಜ್ಞಾನಿಗಳು ಈ ಲೋಕದಲ್ಲಿಯೇ ಯಜ್ಞ, ಭಗವತ್ ಪೂಜೆ ಎಂಬ ಅನುಸಂಧಾನ ಉಳ್ಳವರಾಗಿರ್ತಾರೆ. ಎಂದ ಮೇಲೆ ಮುಕ್ತಿಯಲ್ಲಿಯ ಮುಕ್ತರು ಭಗವತ್ ಸಾಮೀಪ್ಯದ ಅನುಸಂಧಾನ ಅನುಭವಗಳನ್ನು ಪಡೆಯುತ್ತಾರೆಂದು ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಆದ್ದರಿಂದ ವರ್ಣನೆಗಳನ್ನು ಅಶ್ಲೀಲವೆಂದು ಭಾವಿಸದೆ ಮುಕ್ತರ ಭಗವತ್ ಸಾಮೀಪ್ಯದ ಅನುಭವವೆಂದೇ ತಿಳಿಯಬೇಕು. ಮುಕ್ತರ ವಿಹಾರಕ್ಕಾಗಿ ಉದ್ಯಾನಗಳಿಗೆ ಹೊರಟಾಗ ಸುಂದರಿಯರಾದ ಅವರ ಸತಿಯರು ಅವರನ್ನು ಹಿಂಬಾಲಿಸುವರು. ಆ ತರುಣಿಯರು ಪದ್ಮರಾಗಮಣಿಯಂತೆ, ಮುತ್ತಿನ ಸರದಂತೆ, ಪಚ್ಚೆಯ ಶಿಲೆಯಂತೆ ವಿವಿಧ ವರ್ಣದವರಾಗಿರುವರು. ತರಳ ವಸ್ತ್ರ ಸಮ ವಿಭಕ್ತ ಅಂಗಾಂಗಗಳುಳ್ಳ ಸುಸ್ವನೇರಾದ ಇವರ ಸಮೂಹಗಳು ಅಲೌಕಿಕ ಸೌಂದರ್ಯದಿಂದ ಸುಭೂಷಿತವಾಗಿ ಸುಶೋಭಿತವಾಗಿ ಕಾಮಧ್ವಜದಂತಿರುವ ಸೌಂದರ್ಯ ಗಣಿಗಳಾದ ಇವರು ಸರ್ವಾಭರಣಿತರಾಗಿ ಹಾವಭಾವ ಸಹಿತ ನಡಿಗೆಗಳಿಂದ ಮುಂದೆ ಹೆಜ್ಜೆ ಇಟ್ಟಾಗ ಹಿನ್ನೋಟ ಬೀರುವ ಇವರ ಪ್ರಿಯರು ಹಿಂದೆ ಹೆಜ್ಜೆಗಳನ್ನಿಡುವರು. ಆಯಾಸಗೊಂಡಂತೆ ನಟಿಸುವ ತಮ್ಮ ನಲ್ಲೆಯರಿಗೆ ಹಸ್ತಾಲೋಂದನ ಕೊಟ್ಟು ಸುವರ್ಣ ರತ್ನ ಮಣಿಮಯ ಉದ್ಯಾನಗಳಿಗೆ ಅವರನ್ನು ಕರೆದುಕೊಂಡು ಹೋಗುವರು. ದೇವಲೋಕದ ನಂದನವನದಲ್ಲಿ ವಿಹರಿಸುವ ಪುಣ್ಯವಂತರಿಗೆ ಪುಣ್ಯ ಮುಖಿದಾಕ್ಷಣ ಈ ಸುಖವಿಲ್ಲದಂತಾಗುವುದು ಎಂಬ ಭಯ ಇರುತ್ತದೆ. ಆದರೆ ಮಂದಾರ, ಪಾರಿಜಾತ, ಸಂತಾನ, ಹರಿಕಲ್ಪ, ಚಂದನಾದಿ ವೃಕ್ಷಗಳಿಂದ ಸುಶೋಭಿತವಾದ ಮೋಕ್ಷದ ಉದ್ಯಾನದಲ್ಲಿ ವಿಹರಿಸುವ ಇವರಿಗೆ ಇಲ್ಲಿಂದ ಬಿಟ್ಟು ಹೋಗಬೇಕಲ್ಲ ಎಂಬ ಭಯವಾಗಲಿ ದುಃಖವಾಗಲಿ ಎಂದೂ ಇರುವುದಿಲ್ಲ.
ರತಿಯಲ್ಲಿ ಶ್ರೀಹರಿಯಲ್ಲಿ ರತಿ. ಸ್ವಪತ್ನಿಯರಿಗೆ ಹೂ ಮುಡಿಸುವ ಪುಣ್ಯವಂತರು. ಸಾವಿರ ಗಣ್ಣ ದೇವೇಂದ್ರಂತೆ ಕಾಣುವ ನರ್ತನ ಭಂಗಿಯಲ್ಲಿರುವ ನವಿಲುಗಳು, ತಾವರೆ, ನೈದಿಲೆ ಹಾಗೂ ಹಂಸಗಳಿಂದ ಕೂಡಿದ ಸರೋವರಗಳು, ಸಕಲ ಋತುಗಳ ಫಲಪುಷ್ಪಗಳಿಂದ ಯುಕ್ತವಾದ ವಿಹಾರ ಸ್ಥಳಗಳು, ಶೃಂಗಾರ ಸಮಯದಲ್ಲಿಯೂ ಫಲಪುಷ್ಪಾದಿಗಳ ಸಾರವನ್ನು ಶ್ರೀಹರಿಗೆ ಅರ್ಪಿಸುವ ಮುಕ್ತರು, ಸರಸ ಸಮಯದಲ್ಲಿಯೂ ಶ್ರೀಮನ್ನಾರಾಯಣನನ್ನು ಕುರಿತು ಹಾಡುತ್ತಿರುವ ಲಲನೆಯರು, ಸುರತ ಸುಖವನ್ನು ಹರಿಗೆ ಅರ್ಪಿಸುತ್ತಿರುವ ದಂಪತಿಗಳು, ಜಲಕ್ರೀಡೆಯಲ್ಲಿ ಸಮುದ್ರಶಾಹಿಯನ್ನು ಅನುಸಂಧಾನಿಸುವ ರಸಿಕರು, ಗಂಧನ ಲೇಪನದ ಸಮಯದಲ್ಲಿ ಇದು ನಮ್ಮಲ್ಲಿರುವ ಶ್ರೀಹರಿಗೇ ಅರ್ಪಿತವೆನ್ನುವ ಲಲನೆಯರು, ತಮ್ಮ ಸೌಂದರ್ಯದಿಂದ ಸೌಂದರ್ಯ ಪ್ರಸಾಧನಗಳಿಗೆ ಸುಂದರತೆಯನ್ನು ತಂದುಕೊಡುವ ಸಾಧ್ವಿಯರು, ಆ ಸೌಂದರ್ಯ ಪ್ರಸಾಧನಗಳಿಗೇ ಸುಂದರತೆಯನ್ನು ತಂದುಕೊಡುವ ಸಾಧ್ಯರು, ತಮ್ಮ ನಿಯತ ಪತಿಯ ಜೊತೆಯಲ್ಲಿ ಮಾತ್ರ ವಿನಯದಿಂದ ಆಸಕ್ತರಾಗಿರುತ್ತಾರೆ. ಇವರ ಸುರತ ವಿಹಾರವು ಎಷ್ಟು ಪವಿತ್ರವಾಗಿರುತ್ತದೆ ಎಂದರೆ ಜ್ಞಾನಿಗಳಾದ ಬ್ರಹ್ಮಾದಿ ದೇವತೆಗಳು ಇದನ್ನು ಪ್ರಶಂಸಿಸುತ್ತಾರೆ. ಸರ್ವಜ್ಞರಾದ ಬ್ರಹ್ಮದೇವರು ಈ ವಿಹಾರವನ್ನು ಅನುಮೋದಿಸುತ್ತಾರೆ ಎಂದ ಮೇಲೆ ಇಲ್ಲಿ ಯಾವ ಅಶ್ಲೀಲತೆ ಇಲ್ಲ. ಪ್ರತಿಯೊಂದು ಸಂದರ್ಭವೂ ಲಕ್ಷ್ಮೀನಾರಾಯಣನ ಸನ್ನಿಧಾನ ಪೂರ್ಣವಾದುದರಿಂದ ಅತ್ಯಂತ ಪವಿತ್ರವೇ ಆಗಿದೆ. ಕಾಮಕ್ರೋಧಗಳಾಗಲಿ, ವೃದ್ಧಿ ಕ್ಷಯ ವಿಕಾರಗಳಾಗಲಿ, ಮನೋವಿಕೃತಿಗಳಾಗಲಿ ಇಲ್ಲದುದರಿಂದ ಆ ಪವಿತ್ರ ಅಲೌಕಿಕತೆಯು ನಮ್ಮ ಕಲ್ಪನೆಗೆ ನಿಲುಕದ ವಸ್ತುವಾಗಿದೆ. ಮುಕ್ತರು ತಾವು ಸುಖಗಳನ್ನು ಅನುಭವಿಸುತ್ತಾ ತಮ್ಮ ಯೋಗ್ಯತಾನುಸಾರವಾಗಿ ಶ್ರೀಹರಿಯ ಸುಂದರತಮ ರೂಪವನ್ನು ಯಾವಾಗಲೂ ಕಾಣ್ತಾ ಇರ್ತಾರೆ. ನೋಡಿ ಎಷ್ಟು ಸುಂದರ ಇದ್ದಾರೆ. ಇನ್ನು ಮುಂದಿನ ವಿಷಯವನ್ನು ನಾಳಿನ ದಿವಸ ನೋಡೋಣ. ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಲ್ಲಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.